ಅಂದ್ರ ಹೆಂಗ ಹೇಳ್ಬೇಕಂತೀರವ ಮಾತ ಅಪ್ಪನಕ್ಕರ ಅಧಿಕಾರ ಅಮ್ಮನಕ್ಕರೆ ಮಮಕಾರ. ಹೌದು ಅಪ್ಪನಕ್ಕರ ಅಧಿಕಾರ ಅಮ್ಮನಕ್ಕರೆ ಮಮಕಾರ. ಹೌದು ಹೌದು ಹೆಂಡತಿ ನಕ್ಕರ ಚಮತ್ಕಾರ ಗುರು ನಕ್ಕರೆ ಜ್ಞಾನೋತ್ಕಾರ. ಹೌದು ಹೌದ್ರಿಪ್ಪ ನೀವೆಲ್ಲರೂ ನಕ್ಕರ ಸಂತೋಷಕರ. ನಿಮ್ಮೆಲ್ಲರಿಗೂ ನನ್ನ ಎರಡನೇ ಸಂದದ ನಮಸ್ಕಾರ ನಮಸ್ಕಾರ ಅಂತ ಹೇಳುತ್ತ ಹೌದು ಹೌದ್ರಿಪ್ಪ ಮಾತ ಪಾಲ್ತು ಮಾತಾಡುವಂತ ಅವಶ್ಯಕತೆ ಇಲ್ಲ ತಮ್ಮ, ನೇರವಾಗಿ ವಿಷಯಕ್ಕೆ ಬಂದ್ಬಿಡುನು. ಹೇ ಬಾಜ್ದು ಮಾತಾಡ್ಲಿ ನೇರ ವಿಷಯಕ್ಕೆ ಹೊರ್ಲಿ. ಮಾತು ಹೆಂಗ ಬರ್ತದ? ಹೆಂಗ ಬರ್ತೈತವ ಮಾತ? ಹಿರಿಯ ನಾನನ ಬೇಡ ಗುರುವ ನಿಂದಿಸಬೇಡ. ಹೌದು ಹೌದು ಹಿರಿಯ ನಾನನ ಬೇಡ ಗುರುವ ನಿಂದಿಸಬೇಡ. ಹೌದು ಬರೆಯುವವರೊಡನೆ ಹಗಬೇಡ, ಬಂಗಾರದ ದರೆಯು ಬೇಡ ಅಂದ ಸರ್ವಜ್ಞ ಅಂತ ಹೇಳಿದ್ರು. ಹೇಳಿದ ಮಾತ ಸಭದಾಗ ನಾವ ಸೊಕ್ಕಿನ ಮಾತುಗಳನ್ನು ಮಾತನಾಡಲಾರದೇನೆ ಮಾತಾಡ್ಲಾರನೆ ನೇರವಾಗಿ ಅಚ್ಚ ಕಡೆ ಅನ್ನನ ಬಳಗದ ಕಡೆ ಮಾತು ಹೋಗೋಣ. ಅನ್ನನ ಬಳಗದರು ಇದೇಗಿನ ಸಂದರ್ಭದಾಗ ಒಂದೆರಡು ಮಾತು ಹೇಳಿದ್ರು ಅವರು. ಏನ್ ಹೇಳಿದ ನಿಮ್ಮ ಅಣ್ಣಾಜಿ ಅವರು? ಏನು ಹೇಳಿದ್ರಪ್ಪ ಅಂದ್ರೆ ಗೌಡ್ರ ಬಗ್ಗೆ ಮಾತು ಹೇಳಿದಾಗ ಎಲ್ಲರಿಗೂ ಯಾಕಂದ್ರೆ ಪಾಶ್ಚಾತ್ತಾಪ ಆಗತಕ್ಕಂತ ಮಾತು ಕರೆ. ನಮ್ಮ ಹಾಲು ಮತ್ತು ಧರ್ಮದ ಕಳಸನೆ ಹೋಗ್ಯದ. ಗುಡಿಯಾಗ ಗಂಟು ಇಲ್ದಂಗಾಗ್ಯದ, ಹಾಲು ಮತ್ತು ಧರ್ಮದ ಗುಡಿ ಕಳಸನೆ ಇಲ್ಲದಂಗಾಗ್ಯದ ಕರೆ. ಹೌದು ಹೌದು ಆದರೂ ಕೂಡ ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನಾವೆಲ್ಲರೂ ಏನು ಮಾಡಬೇಕಪ್ಪ ಅಂದ್ರೆ ಅವರ ಮಾರ್ಗದರ್ಶನದಂತೆ ನಾವು ನಡಿಬೇಕು. ಅವ್ರೇನು ಹಿಂದೆ ಹೇಳಿ ಕೊಟ್ಟಾರಲ್ಲ ಅಂತ ಹಿರಿಯರ ಮಾತಿನಂತೆ ನಾವು ನಡಿಬೇಕು ಅಂತ ಅಳುವಂತ ಸಂದರ್ಭ ಅಲ್ಲೋ ಎನ್ನ ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಅಳಬಾರದು ಅಂತೇಳಿ ಮಾತು ಹೇಳಿನ್ಯಾ. ಹೇಳಿದ್ರಲ್ಲ ನೀವು. ಅದಕ್ಕೆ ನಮ್ಮ ತಂಗಿ ಎಷ್ಟು ಹೋಚಿದ್ದಾಳು ಅಂತ ನಮ್ಮ ಅಣ್ಣ ಎಷ್ಟು ಶನಿ ಒಪ್ಪ. ಹೌದಿಲ್ಲ, ಎಷ್ಟು ದೇವರು ಕೂಡ ಹತ್ತವತ್ತ ಮಾಳಪತ್ತನ ಬೀರಪತ್ತನ ತೋ ತೋ ಅತ್ತವ್ರು ಯಾರು? ಯಾರವ? ಸಂಸಾರಸ್ತ್ರ ಹತ್ತಾರ, ದೇವ್ರತ್ತಿಲ್ಲ. ಹೌದು ಯಾರ ಸಂಸಾರದ ಬಂಧನದೊಳಗ ಸಿಲುಕಿದಾರ, ಯಾರ ಸಂಸಾರದೊಳಗ ಅದಾರಲ್ಲ, ಸಂಸಾರ ಬೇನಿ ಹತ್ತದಲ್ಲ ಅವ್ರ ಹತ್ತರ ಸಂಸಾರದ ಬೇಡಿಕೆಯು ಯಾರಿಗೆ ಬಿದ್ದ ಅವ್ರು ಹತ್ತದಾರ. ಹೌದು ಆದ್ರೂ ಕೂಡ ನಾ ಏನ್ ಮಾತಾಡಿದ್ನಿ, ಭಗವಂತನ ಬಗ್ಗೆ ಮಾತು ಹೇಳಿದೆ. ನಾ ಶರಣರು ಮತ್ತು ಸಂತರು ವಿಷಯ ನಡೆದದ. ಭಗವದ್ಗೀತೆಯಲ್ಲಿ ಸಂತರ ಮಾತು ಹೇಳ್ತಾರ. ಏನವ ಏನಂತೇಳಿ? ಏನ್ರಿಪ್ಪ? ನಿಜವಾದ ಜ್ಞಾನಿಯಾಗಿರ್ತಕ್ಕಂಥವ್ರ ಸತ್ತವರ ಬಗ್ಗೆ ಆಗಲಿ ಅವರ ಬಗ್ಗೆ ಆಗಲಿ ಎಂದೂ ಅಳುವುದಿಲ್ಲ ಅಂತೇಳಿ ಮಾತು ಹೇಳಿನ್ಯಾ. ಹೇಳಿದ್ರವ ಮಾತ. ನೀ ಕುತ್ಕೊಂಡು ಅಳವಿದ್ರಲ್ಲ, ನನಗೇನಾಗೋದಲ್ಲ. ನಮ್ಗೇನಪ್ಪ ಅಳವ್ರಿದ್ರು. ಏನೋ ಅಂತಾರ, ಕ್ವಾಣಿನ ಮುಂದೆ ಕಿನ್ನೂರು ಬರ್ಸರ ಕೊಂಬೆ ಯಾವ್ದೋ ಕೊಳಗ ಯಾವ್ದೋ ಹತ್ತಿತ್ತ, ಶಂಭುಲಿಂಗ ಹತ್ತಿತ್ತ. ಏ ತಂಗಿ, ನನಗ ಕ್ವಾನ್ ಅಂದಿತ್ತೆ, ನೀ ತಿಳ್ಕೊಬೇಡ, ತಪ್ಪು ತಿಳ್ಕೊಬೇಡ. ನಾ ಏನ್ ಹೇಳಕತ್ತೀನಿ, ಭಗವದ್ಗೀತೆಯಲ್ಲಿ ಶರಣರ ಮಾತು ಹೇಳ್ತಕ್ಕಂಥ ಸಂತರ ಮಾತು ಹೇಳ್ತಕ್ಕಂಥ ಮಾತು ಹೇಳಿನ್ಯಾನ. ಸಂತರು ಹೇಳಿದ ಮಾತ ಹೌದಿಲ್ಲ? ಯಾರು ಹೆಚ್ಚಾಗಿ ಅಳುತ್ತಿರ್ತಾರಲ್ಲ, ಯಾರು ಹೆಚ್ಚಾಗಿ ಅಳುತ್ತಿರ್ತಾರಲ್ಲ ಅವರಿಂದ ಭಗವಂತ ದೂರ ಇರ್ತಾನ. ಹೌದು, ಯಾರ ಒಳಗ ಭಗವಂತವನ ಅವ್ರು ಎಂದೂ ಅಳುವುದಿಲ್ಲ ಅಂತ ಮಾತು ಹೇಳಿನ್ಯಾ. ಎಂದೂ ಅಳುವುದಿಲ್ಲ ಅವ್ರ. ಹೇಳುವ ಮಾತ. ಸಾಧುರು, ಸಂತರು, ಶರಣರು, ಸತ್ಪುರುಷರು, ಸಿದ್ಧರು ಇವರ ಯಾವಾಗ ಪ್ರಪಂಚದ ಕಡೆಗೆ ಲಕ್ಷ್ಯ ಕೊಟ್ಟಿಲ್ಲೋ ಅವ್ರು ಎಂದೂ ಅತ್ತಿಲ್ಲ, ಎಂದೂ ಅತ್ತಿಲ್ಲ. ಇದು ಮೊದಲ ತಲೆಯಾಗ ನೆನಪಿಲ್ಲ. ಆ ಶರಣರ ತತ್ವಗಳನ್ನು ನಮ್ಮ ಜೀವನದಾಗ ಸ್ವಲ್ಪ ಅಳವಡಿಸಿಕೊಂಡು ಅವರ ಆತ್ಮಕ್ಕೆ ಶಾಂತಿ ನೀಡೋನು ಎನ್ನ, ಅಳುದ ಅಲ್ಲೋ ಎನ್ನ ಅಂತ ಹೇಳಿ ನಾನು ನಿನಗ. ಏಲಕ್ಕ ನನ್ನ ಮಾತು ನಿನ್ನ ಮನುಷ್ಯಗೆ ನೋವಾದ್ರೆ ಬಿಟ್ಟು ಬಿಡ್ತಮ್ಮ, ನೀ ಅಳವಿದ್ರು ಅಳು, ನಿನಗೆ ಬಿಟ್ಟು ವಿಷಯ ಕತ್ಕೊಂಡ್ರಿ. ಹೌದಿಲ್ಲ? ಇರ್ಲಿ, ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ. ಇಲ್ಲ ಇಲ್ಲ, ಯಾಕಪ್ಪ ಅಂತಂದ್ರ ಇರ್ಲಿ, ನೇರವಾಗಿ ವಿಷಯಕ್ಕೆ ಬಂದು ಬಿಡನು. ಹೋಗ್ಲ ವಿಷಯ ಕಡೆ. ಏನು ವಿಷಯ ಬಂದದ? ಏನವ ಮಾತ? ಶರಣರು ಮತ್ತು ಸಂತರು ಎರಡು ವಿಷಯ ನಡೆದಾದ. ಎರಡು ವಿಷಯ ನಡೆದಾದ. ಹೌದು, ಆ ವಿಷಯದೊಳಗೆ ಅನ್ನನ ಬಳಗದವರು ಶರಣರ ವಿಷಯ ಪಾಲು ಹಿಡ್ಕೊಂಡ ಅನ್ನ ಮಾತಾಡಿದ. ಏನಂತ ಹೇಳಿ ಮಾತಾಡಿದವ ಅಣ್ಣ? ಮೌಲಾಲಿ ಶರಣ ತಂಗಿ ಮುಳುಗಿರ್ತಕ್ಕಂಥ ಸೂರ್ಯನನ್ನ 4 ಫೂಟ್ ಎಬ್ಬಿಸ್ಯಾನ, 4 ಫೂಟ್ ಎಬ್ಬಿಸ್ಯಾನಂತ. 4 ಫೂಟ್ ಎಬ್ಬಿಸ್ಯಾನಂತ ಮಾತು ಹೇಳಿದ್ರು. ಅದನ್ನ ಕಂಡು ನನಗೊಂದು ಮಾತು ಹ್ಯಾಂಗ ನೆನಪಿಗೆ ಬರ್ಲಾಕತ್ತದಪ್ಪ ಅಂದ್ರ, ಹೆಂಗ ಬರ್ತದ ಮಾತು ನಿಮಗೆ? ರಾಮದಾಸ ಹರಿಭಕ್ತ. ಇವ ಏನು ಹರಿಭಕ್ತ? ಸಂತರೊಳಗ ಶ್ರೇಷ್ಠ ಸಂತ ನಡೆಸಿಕೊಂಡಿರ್ತಕ್ಕಂಥ ರಾಮದಾಸ ಹರಿಭಕ್ತ ಪಂಡರಪುರ ವಿಠ್ಠಲನ ಧ್ಯಾನ ಮಾಡುತ್ತಿದ್ದ. ಹೌದು ಹೌದು, ಸತತವಾಗಿ ಶ್ರಾವಣ ಮಾಸದ ನಿಮಿತ್ತವಾಗಿ ಏಕಾದಶಿಗೆ ಶ್ರಾವಣ ಮಾಸದ ನಿಮಿತ್ತ ಸತತವಾಗಿ ಪಂಡರಪುರಕ್ಕೆ ಹೋಗ್ತಿದ್ದ. ಲಾಸ್ಟ್ ಅವನ ವಯಸ್ಸ ಮುಗಿಲಿಕ್ಕೆ ಬಂದಿತ್ತು. ವಯಸ್ಸು ಹೆಚ್ಚಿಗೆ ಆಗಿತ್ತು.
ವಯಸ್ ಫುಲ್ ಆಗಿದ್ದು ಶಂಬರು. ಶಂಭರಕ್ಕೆ ಸಮೀಪ ಬಂದಿತ್ತು. ಲಾಸ್ಟ್ ಕೊನೆಯ ವರ್ಷ ಹೋಗಿ ಪಂಡರಪುರ ವಿಠ್ಠಲನ ಗುಡಿಗೆ ಹೋಗ್ತಾನ ರಾಮದಾಸ. ಹೋಗ್ತಾನ ಹೋಗಿ ಪಂಡರಪುರ ವಿಠ್ಠಲನ ಪಾದ ಹಿಡಿದ ಅಳಿಲಿಕ್ಕೆ ಶುರು ಮಾಡಿದ. ಅಳಕತ್ತ ಮತ್ತ ತಂಗಿ ಇವ್ರ ಸಂತ್ರ ಅತ್ತಾರಲ್ಲ ತನಗಾಡನಿ. ಇವ್ರ ಹೆಂಡ್ರ ಮಕ್ಕಳ ಸಲುವಾಗಿ ಅವ್ವ ಅಪ್ಪನ ಸಲುವಾಗಿ ಹತ್ತಿಲ್ಲ, ಅವ್ರ ದೇವರ ಸಲುವಾಗಿ ಹತ್ತಾರ. ದೇವರ ಸಲುವಾಗಿ ಹತ್ತಾರ. ದೇವರ ಸಂಬಂಧ ಸಂತರು ಶರಣರು ಹತ್ತದು ದೇವರ ಸಲುವಾಗಿ. ಹೌದು ಹೌದಿಲ್ಲ? ಅಳಿಲಿಕ್ಕತ್ತ ಗಟ್ಟಿ ಪಾದ ಹಿಡಿದು ಅಳುವಂತ ಸಂದರ್ಭದಾಗ ಹೇಳ್ತಾನವ ಏನಂತ? ಪಂಡರಪುರದ ವಿಠ್ಠಲ ಯಾಕೆ ಅಳ್ಲಿಕ್ಕತ್ತಿಂದಪ್ಪ, ಇಟ್ಟು ದಿನ ನಿನ್ನ ಹತ್ತಿರ ನಾ ಬರ್ತಿದ್ದೆ, ಇನ್ನು ಬರ್ಲಿಕ್ಕೆ ಇದೇ ಕೊನೆಯ ಸನ್ನಿವೇಶ ಅಂದ. ಇನ್ನು ಹೊಳ್ಳಿ ನಿನ್ನ ಹಂತಲ್ಲಿ ನಿನ್ನ ಸನ್ನಿಧಾನಕ್ಕೆ ಬರುವಂತ ನನಗ ತಾಕತ್ತಾಗುವುದಿಲ್ಲ, ನನ್ನ ವಯಸ್ಸಾಗೈತಿ ಅಂತ ಹೇಳಿದವ ರಾಮದಾಸ. ಹೇಳಿದ್ದ ಅವಾಗ ಪಂಡರಪುರ ವಿಠ್ಠಲ ರಾಮದಾಸ ಹೇಳ್ತಾನೆ ಏನಂತೇಳಿ, ಏನಂತವ? ಇಷ್ಟು ದಿನ ನೀ ಇದ್ದಲ್ಲೇ ನಾ ಇದ್ದಲ್ಲೇ ನೀ ಬಂದಿದಿ. ಬಂದಿ ಇಷ್ಟು ದಿನ ಏನಾಗದ, ನಾ ಇದ್ದಲ್ಲೇ ನೀ ಬಂದಿದಿ. ಇನ್ನ ಮೇಲೆ ಪತ್ರ ನೀ ಬರ್ಲಿಕ್ಕೆ ಹೋಗಬೇಡ, ಇಲ್ಲಿಗೆ ನೀ ಎಲ್ಲಿ ಇರ್ತಿಲ್ಲ ಅಲ್ಲೇ ನಾನು ಬರ್ತೀನಿ ಅಂತ ಹೇಳಿದೆ ವಿಠ್ಠಲ. ಅಲ್ಲೇ ನಾ ಬರ್ತೀನಿ ಅಂತ ಹೇಳಿದ. ಹೌದಾ? ಆಯ್ತಪ್ಪ ಬರ್ತೀನಿ ಅಂದ್ರೆ ನನ್ನ ಸಂಗಾಟ ಬಾ ಅಂದಿವ ರಾಮದಾಸ. ಬಾ ನಮ್ ಸಂಗಾಟ. ಆಯ್ತು ನನ್ನ ರಥದೊಳಗೆ ಕುಂದ್ರಿಸ್ಕೊಂಡು ಹೋಗು ಬರ್ತೀನಿ ಅಂದ. ಹೌದು. ರಾಮದಾಸ ರಥದೊಳಗೆ ಕುಂದ್ರಿಸಿಕೊಂಡ ವಿಠ್ಠಲನ ಮೂರ್ತಿ ರಥದೊಳಗೆ ಇಟ್ಟುಕೊಂಡ ತಗೊಂಡು ಬಂದ ವಿಠ್ಠಲನ ಮೂರ್ತಿ ಮನೆಗೆ. ಅವ್ರ ಊರು ಡಾಕೂರು. ತಮ್ಮ ಡಾಕೂರು. ಡಾಕೂರಿಗೆ ಬಂದಂತ ಸಂದರ್ಭದ ಹಾದಿಯೊಳಗೆ ವಿಚಾರ ಮಾಡ್ತಾನ ರಾಮದಾಸ. ಏನಂತವ? ವಿಠ್ಠಲನ ಮೂರ್ತಿ ಮಾತ್ರ ಎತ್ತಿ ತಂದಿನಿ, ತಂದೇವಿ. ಅರ್ಚಕ್ರ ಬಂದು ತೊಡಗು ಮಾಡ್ಕೊಂಡು ಹೋಗ್ಯಾರ ತಿಳ್ಕೊಂಡು ನನ್ನ ಬಂಧನೊಳಗೆ ಸಿಲುಕಿಸಬಾರದು ಅಂತ ತಿಳ್ಕೊಂಡು ಏನ್ ಮಾಡಿದ, ಏನ್ ಮಾಡಿದೇವ? ನನ್ನ ಮನೆಗೆ ಒಯ್ಯಬಾರ್ದು ಇವನು ಮೂರ್ತಿ ಅಂತ ತಿಳ್ಕೊಂಡು ಅಲ್ಲೇ ನಡು ಒಂದು ಕೆರೆ ಇತ್ತು. ಹೋಗೋ ಸಂದರ್ಭದಾಗ ಊರ ದಂಡಿಗೆ ಕೆರೆ ಇತ್ತು. ಕೆರೆಯೊಳಗೆ ಮುಳುಗಿಸಿ ವಿಠ್ಠಲನ ಮೂರ್ತಿ ಮುಳುಗಿಸಿ ಎದ್ದು ಹೋಗಿಬಿಟ್ಟ. ಆ ಮುಂದೆ ಮನೆಗೆ ಹೋದ. ಮುಂದೆ ವಿಠ್ಠಲನ ಮೂರ್ತಿನೇ ಗುಡಿಯೊಳಗೆ ಇದ್ದಿದ್ದಿಲ್ಲ. ಎಲ್ಲಾ ಕಡೆ ಅರ್ಚಕರ ಬಂದ ಪೂಜಾರಿಗಳ ಹುಡುಕ್ಯಾಡ್ಲಕ್ ಹತ್ತಿರು. ಮೂರ್ತಿ ಸಿಗ್ಲಿಲ್ಲ. ಲಾಸ್ಟ್ಕ ಇಲ್ಲ ಡಾಕೂರಿಗೆ ರಾಮದಾಸ್ ಹೋಗ್ಯಾನ ಅನ್ನುವಂಥದ್ದು ಯಾರೋ ಸ್ವಲ್ಪ ಕಿವಿ ಮಾತು ಹೇಳಿದ್ರು ಸ್ವಲ್ಪ. ಅವಾಗ ಬಂದ ಪೂಜಾರಿಗಳ ಆ ಡಾಕೂರಿಗೆ ಬಂದ ಅವನ ಮನೆಯೊಳಗೆ ಹುಡುಕ್ಯಾಡ್ತಾರ. ವಿಠ್ಠಲನ ಮೂರ್ತಿ ಕೇಳ್ತಾರ, ಎಲ್ಲಿ ತಂದಿಯತ್ತು ಎಲ್ಲಿ ಅದ ಕೇಳ್ತಾರ. ಯಪ್ಪ ನಾ ವಿಠ್ಠಲನ ಮೂರ್ತಿನೇ ತಂದಿಲ್ಲ, ಬೇಕಾದ್ರೆ ಹುಡುಕ್ಯಾಡ್ಕೋರಿ ಅಂದ. ಮನೆಯೊಳಗ ಮನೆಯೊಳಗೆ ಎಲ್ಲಾ ಹುಡುಕ್ಯಾಡ್ರು ಸಿಗಲಿಲ್ಲ. ಇವ್ರ ಮನೆಯಾಗ ಏನ್ ತಂದಿಲ್ ಬಿಡಂತಾರ. ಮತ್ತೆ ವಾಪಸ್ ಹೊಂಟಿದ್ರು. ಹೋಗೋ ಸಂದರ್ಭದ ಕೆರೆ ಏನಿತ್ತಲ್ಲ, ಅವಾಗ ಯಾರ ಕೆರೆಯೊಳಗೆ ಒಗದಾರ ಹೋಗಿರ್ಬೋದು, ಏನೋ ಅವ್ರ ಮನಸ್ಸಿಗೆ ಬತ್ತು. ಕೆರೆಯೊಳಗೆ ಹುಡುಕ್ಯಾಡ್ಲಿಕ್ಕತ್ತಿರು. ಕೆರೆಯಾಗ ಆ ಕೆರೆಯೊಳಗೆ ದೊಡ್ಡದ ಬರ್ಚಿ ತಗೊಂಡು ಮೂರ್ತಿ ಎಲ್ಲಾರ ಕಲ್ಲಿನ ಮೂರ್ತಿ ಹತ್ತಬಹುದು ಅಂತ ತಿಳ್ಕೊಂಡು ಹಿಂಗ ಕಲ್ಲಗ ಕುಟ್ಕೋತ ಹಿಂಗ ಚುಚ್ಕೋತ ಎಲ್ಲಾ ಕಡೆ ಕುಕ್ಕೋತ ಹೊಂಟಿದ್ರು. ಕುಕ್ಕೋತ ಹೋಗೋ ಸಂದರ್ಭ ನಡುವಂದ ಮಾರ ಹೋದಗಳೇನೆ ಆ ವಿಠ್ಠಲನ ಮೂರ್ತಿ ಒಗದಿದ್ದೀವ್ ರಾಮದಾಸ ಮೂರ್ತಿ. ಅವೇನ್ ಹೋಗಿ ಏನ್ ಕುಕ್ಕೋತ ಬರ್ಚಿ ಒಗದಿದ್ರಲ್ಲ, ಹೌದು. ಅವಾಗ ವಿಠ್ಠಲನ ಹೊಟ್ಟಿಗೆ ಬರ್ಚಿ ತಾಕ್ತಿ ರಕ್ತ ಬರ್ಲಕ್ಕತ್ತ ಬಂದು. ರಕ್ತ ಬರ್ಲ ಕಲ್ಲ ದೇವ್ರ ಕಲ್ಲ ಮೂರ್ತಿ ಒಳಗೆ ರಕ್ತ ಬರ್ತಿತ್ತು. ನೀರ ಒಂದೇ ರಕ್ತ ಕಾಣ್ಲಾಕತ್ತು. ನೀರೆಲ್ಲ ರಕ್ತ. ಅದು ಇಲ್ಲೇನದ ತಿಳ್ಕೊಂಡ ಎತ್ತಿವೆ ನೋಡ್ತಾರ. ವಿಠ್ಠಲನ ಮೂರ್ತಿ ನೀರಿನೊಳಗ ವಿಠ್ಠಲನ ಮೂರ್ತಿ ಮುಳುಗಿಸಿ ಹೋಗಿದಾನೆ. ವಿಠ್ಠಲನ ಮೂರ್ತಿ ಹೌದಿಲ್ಲ? ವಿಠ್ಠಲ ಮೂರ್ತಿ ತಗೊಂಡು ಬಂದ ಮತ್ತ ಮ್ಯಾಲ ಅಭಿಷೇಕ ಮಾಡಿ ಪಂಚಾಮೃತದ ನೈವೇದ್ಯವನ್ನ ಮತ್ತೆ ರೆಡಿ ಮಾಡಿ ಮಯನ್ನ ನೇಮ ನಿತ್ಯ ಮಾಡ್ಕೊಂಡು ಮತ್ತೆ ಒಯ್ಲಿಕ್ಕೆ ರೆಡಿ ಆಗಿದ್ರು ಪೂಜಾರಿಗಳ. ಹೌದು. ಅವಾಗ ಯಾರ ರಾಮದಾಸಗ ಏನಂತ ಪಾಶ್ಚಾತ್ತಾಪ ಆಗಲಕತ್ತು. ಸಂಕಟ ಆಗಲಕತ್ತು. ಹೇಳಿ ಅಂತಿದ್ದವ ಏನಂತೇಳಿ, ಯಪ್ಪ ನೀ ಬರ್ತೀನಿ ಅಂದಾಗ ನನ್ನ ಬಲ್ಲೆ ನೀನು ಕರ್ಕೊಂಡು ಬಂದೆ, ನೀಗೆ ಮತ್ತೆ ನೀ ಹೊಂಟಿಪ್ಪ ಅಂದ್ರೆ ನನ್ನ ಗತಿ ಏನು ಅಂದವ. ನನ್ನ ಗತಿ ಹಂಗ. ಅವಾಗ ಆಕಾಶವಾಣಿ ರೂಪದಾಗ ಬಂದ ಯಾರ ರಾಮದಾಸಗ ಮಾತು ಹೇಳಿದ. ಯಾರೊಕ್ಕ ಪಂಡರಪುರದ ವಿಠ್ಠಲ ಏನ್ ಹೇಳ್ತಾನೆವ? ನೀ ಏನು ದುಃಖ ಮಾಡಬೇಡ, ನನ್ನ ಸಲುವಾಗಿ ನೀ ಅಳಬೇಡ, ಏನು ಮಾಡಬೇಡ, ಅಳಬೇಡ. ನೀ ಪೂಜಾರಿಗೆ ಹೇಳು, ನಿನ್ನ ತೂಕ ಬಂಗಾರ ಕೊಡ್ತೀನಿ ಅಂತ ಹೇಳು. ತೂಕ ಬಂಗಾರ ಕೊಡು, ನಾ ಇಲ್ಲೇ ಇರ್ತೀನಿ ಅಂದವ. ಯಾರು ದೇವ್ರ ವಿಠ್ಠಲ ದೇವ್ರು ಹೇಳ್ತಿ. ಪಂಡ್ರಪುರ ವಿಠ್ಠಲ ಹೇಳಿದ ರಾಮದಾಸಗ. ಅವಾಗ ರಾಮದಾಸ ತನ, ಯಪ್ಪ ನಾ ದುಡ್ದು ತಿನ್ನು ಬಡಪ ಇದೀನಿ, ಎಲ್ಲಿ ಬರ್ತದ ನನ್ನ ಕಡೆ? ನಿನ್ನ ಕಲ್ಲಿನ ತೂಕ ಬಂಗಾರ ಕೊಡುವಂತ ತಾಕತ್ತು ನನಗೆಲ್ಲೋ ಭಗವಂತ, ನನಗ ಆಗುವುದಿಲ್ಲ ಅಂದವ. ಆಗುವುದಿಲ್ಲ. ಅವಾಗ ಪಂಡರಪುರದ ವಿಠ್ಠಲ ಹೇಳಿದ ಏನಂತೇಳಿ, ಏನಂತವ? ನೀ ಏನು ಹೆದರ್ಲಿಕ್ಕೆ ಹೋಗ್ಬೇಡ, ನಿನ್ನ ಮನೆಯೊಳಗ ಸತಿ ಶಿರೋಮಣಿ ಅದಲ್ಲ, ಸಂತ ಶಿರೋಮಣಿ ನಿನ್ನ ಹೆಂಡತಿ ಮೂಗಿನೊಳಗ ಮುಗುಮಟ್ಟದಲ್ಲ, ಆ ಮುಗುಮಟ್ಟ ತಂದ ಪರಡಿಯೊಳಗ ಹಾಕ, ತೂಕಿಗೆ ಹಾಕ್ಸು. ವಿಠ್ಠಲನ ಮೂರ್ತಿ ಒಂದು ಕಡೆ ಇಡ್ರಿ, ನಿನ್ನ ಹೆಂಡತಿ ಮೂಗುನತ್ತ ಒಂದು ಕಡೆ ಇಡು. ಸಾಕ್ಷಾತ್ ನಿನ್ನ ಹೆಂಡತಿ ಮೂಗಿನತ್ತಿನ ತೂಕ ಎದ್ದು ಬರ್ತೀನಿ, ತೂಕ ಎದ್ದು ಬರ್ತೀನಿ ಅಂತ
ಹೇಳಿದ ಬಂದು ತೂಕಂತು. ನೋಡ್ರಿ ಮಾತ ರಾಮದಾಸನ ಹೆಂಡತಿ, ಸಂತ ರಾಮದಾಸನ ಹೆಂಡತಿ ಮೂಗಿನತ್ತಿನೊಳಗೆ ಅಟ್ಟ ತಾಕದಪ್ಪ ಅಂದ್ರೆ ರಾಮದಾಸನ ಬಲ್ಲಿ ಎಟ್ಟ ತಾಕತ್ತಿರಬಾರದು. ಹೌದಾ ಹೌದಿಲ್ಲ? ಅವಾಗ ಅದಕ್ಕಾಗಿ ಯಾಕೆ ಎಷ್ಟೋ ವೈತಿನ ಅಂದಂತ ಬಂದಿದಿರಲ್ಲ, ಹೊಳ್ಳಿದ್ದಿ ಸಾಕ್ಷಾತ್ ದೇವ್ರನ್ನ ಇಲ್ಲೇ ಬಿಟ್ಟು ಹೋಗಿದಾರ, ಬಿಟ್ಟು ಹೋಗ್ಯಾರ. ಅಂತ ತಾಕತ್ತ ಹೆಣ್ಣುಮಕ್ಕಳ ಮೂಗಿನತ್ತಿನ ಬಲ್ಲಿ ಐತಿ ಬಂದಳು. ಅಂತ ತಾಕತ್ತ ಹೆಣ್ಣುಮಕ್ಕಳ ಪತಿವ್ರತ ಸ್ತ್ರೀ ಹೆಣ್ಣುಮಕ್ಕಳ ಮೂಗಿನತ್ತಿನಲ್ಲಿ ಐತಿ. ಆ ದೇವರ ತೂಕಕ್ಕೆ ಸಮಾನವಂತ ಮಾತನ್ನ ಹೇಳ ಸಂತರಲ್ಲಿ ಇಂಥದೊಂದು ಪವಾಡದ. ಸಂತರಲ್ಲಿ ಹೇಳಿದ ಅಣ್ಣ ಇನ್ನೊಂದೇನು ಮಾತ ಹೇಳ ಅಣ್ಣಾಜಿಯವರು ಶರಣರು ಮತ್ತು ಸಂತರ ವಿಷಯದೊಳಗ ಶರಣರ ಬಗ್ಗೆ ಅನ್ನ ಹೇಳಿದ. ಏನ್ ಹೇಳಿದವ? ಇದೇ ಸಿದ್ಧಲಿಂಗ ಮಹಾರಾಜರ ಪವಾಡದಿಂದ ಆಶೀರ್ವಾದದಿಂದ ಇದೇ ಊರೊಳಗ ಕೂಸು ಎಷ್ಟು ದಿನ ಇತ್ತು? 24 ತಾಸ. 24 ತಾಸ ಬೋರ್ವೆಲ್ದಾಗ ಬಿದ್ದಿರ್ತಕ್ಕಂಥ ಕೂಸ ಸಿದ್ಧಲಿಂಗ ಮಹಾರಾಜರ ಆಶೀರ್ವಾದದಿಂದ ಜೀವಂತವಾಗಿ ಎದ್ದು ಬಂದೈತಿ ಅಂತ ಹೇಳಿದ್ರು. ಅಣ್ಣ ನೀ 24 ತಾಸು ಹೇಳಿರ್ಬೇಕ್ರೆ ನಾ 72 ತಾಸಿಂದ ಹೇಳ್ತೇನೆ. 72 ನಿನಕ್ಕಿಂತ ದುಪ್ಪಟ್ಟ ಡಬಲ್ ಟ್ರಿಬಲ್ ಹೇಳಲ್ಲ. ಹೌದಿಲ್ಲ? ಅದ ಹೆಂಗ? ಯಾಕಪ್ಪ ಅಂದ್ರ ನೀ 24 ತಾಸಿಂದ ಹೇಳಿರ್ಬೋದು. ಹೆಂಗವ? ದಕ್ಷಿಣ ಭಾರತದಲ್ಲಿ ಬ್ರಾಹ್ಮಣ ಕುಟುಂಬ ಇತ್ತು. ಜೋಡಿ ಅಣ್ಣ ತಮ್ಮ ಆಡಿನ ಮಲಿಯಂಗ ಮನಿಯೊಳಗಿದ್ರು ಬ್ರಾಹ್ಮಣರು. ಬಹಳ ಸಿರಿ ಸಂಪತ್ತಿಕದಿಂದ ಕೂಡಿತ್ತು, ಬಹಳ ಹಣ ಇತ್ತು. ಎಷ್ಟು ಸಂಪತ್ತಿತ್ತು ಅಷ್ಟೇ ವಿದ್ಯಾವಂತರಿದ್ರು ಅವರು. ಅದ್ ಶಾಣೆ ಇದ್ರು, ಅಟ್ಟೆ ಶಾಣೆ ಇದ್ರು, ಅಟ್ಟೆ ಸಂಪತ್ತಿತ್ತು ಅವ್ರ ಕಡೆ. ವಿದ್ಯೆ, ರೊಕ್ಕ, ಹಣ, ದವಸದಾನ ಇತ್ತು. ಆ ರೊಕ್ಕದ ಸಲುವಾಗಿ ಇಬ್ರು ಅಣ್ಣ ತಮ್ಮರಿಗೆ ಜಗಳ ಆಯ್ತು. ಹಿರಿಯರ ಕಡೆ ಹೋಯ್ತು, ಅಣ್ಣ ತಮ್ಮರ ಕಡೆ ಎಲ್ಲಾ ಕಡೆ ಹೋದ್ರು ಕೂಡ ಜಗಳ ಬಗೆ ಇರಲಿಲ್ಲ. ಲಾಸ್ಟಕ್ಕೆ 2 ಅಣ್ಣ ತಮ್ಮ ಬಡದಾಡಿ ಸತ್ತು ರೊಕ್ಕದ ಸಲುವಾಗಿ. ಇಬ್ರು ಅಣ್ಣ ತಮ್ಮ ಜೀವನ ಹೋಯ್ತು. ಮನಿಯೊಳಗೆ ಒಂದೇ ಒಂದು ಮಗ ಉಳಿತು, ತಮ್ಮನ ಮಗ ಒಂದು ಉಳಿತು. ಇಬ್ರು ಗಂಡ ಸತ್ತ ರಂಡ ಮುಂಡಿ ಹೆಣ್ಮಕ್ಳು, ವಿಧವೆಯರ ಹೆಣ್ಮಕ್ಳು ಇಬ್ರು ಮನಿಯೊಳಗೆ ಉಳಿದ್ರು. ಮಗ ಬೆಳೆದು ದೊಡ್ಡವಾದ ಕೂಡ ತಾಯಿಗೆ ಕೇಳ್ತಾನ ಮಗ, ಏನಂತೇವ ಯವ ನಮ್ಮ ಅಪ್ಪ ತೀರ್ಕೊಂಡಲ್ಲ, ಎದರ ಸಲುವಾಗಿ ತೀರ್ಕೊಂಡ, ಯಾಕೆ ತೀರ್ಕೊಂಡ ಅಂತ ಕೇಳಿದವ. ಯಾಕೆ ತೀರ್ಕೊಂಡ? ಅವಾಗ ತಾಯಿಗಿರ್ತಕ್ಕಂಥಕ್ಕೆ ಮಗನಿಗೆ ಹೇಳ್ತಾಳಯ್ಯಪ್ಪ, ಈ ಸಂಪತ್ತಿನ ಸಲುವಾಗಿ ನಿಮ್ಮ ದೊಡ್ಡಪ್ಪ ನಿಮ್ಮ ಕಾಕ ನಿಮ್ಮ ಅಪ್ಪ ಕೂಡ್ಕೊಂಡು ಇಬ್ರು ಬಡದಾಡಿ ಸತ್ತರು. ಇಂಥ ಪರಿಸ್ಥಿತಿ ನಮಗ ಬಂದದ ಅಂತ ಹೇಳಕ್ಕೆ ತಾಯಿ ಮಗನ ಹೇಳು. ಯಾವಾಗ ರೊಕ್ಕ ಹಣ ಸಂಪತ್ತಿನಿಂದ ನಮ್ಮ ಅಪ್ಪ ಸತ್ತಾನಪ್ಪ ಅಂದ್ರೆ ಇವತ್ತಿಂದ ಈ ಸಂಪತ್ತ ಬ್ಯಾಡ ಅಂದವ ಮಗ. ಶ್ರೀಮಂತಿಕೆ ಬ್ಯಾಡ ನಮಗ, ಇವತ್ತಿನ ಈ ಶ್ರೀಮಂತಿಕೆ ಬೇಡ, ಈ ಸಂಪತ್ತ ಬ್ಯಾಡ ತಿಳ್ಕೊಂಡು ವೈರಾಗ್ಯವನ್ನು ತಾಳಿದ. ಪಂಡರಪುರದ ವಿಠ್ಠಲನ ಧ್ಯಾನ ಮಾಡ್ಲಿಕ್ಕತ್ತ, ಸತತವಾಗಿ ಸತ್ಯ ಸಂಘದಲ್ಲಿ ಕಾಲ ಹರಣ ಮಾಡಕತ್ತ. ಕೀರ್ತನೆ ಭಜನೆಯಲ್ಲಿ ತಲ್ಲಿನಾದ ಸತತವಾಗಿ ಯಾಕಂದ್ರೆ ಭಜನೆಯಲ್ಲಿ ಹುಚ್ಚನೆ ಅವಾಗ ಹಿಡಿತಿ. ಆ ದೊಡ್ಡ ಸಂತ ಆಗಿ ಹೊರಹೊಮ್ಮಿದ ಅವನೇ ವಿಠ್ಠಲದಾಸ, ಅವನೇ ಸಂತ ವಿಠ್ಠಲದಾಸ. ಹೌದು. ಆ ಸಂತ ವಿಠ್ಠಲದಾಸ ದೊಡ್ಡ ಸಂತ ಆದಂತ ಸಂದರ್ಭದಾಗ ಅದೇ ಊರೊಳಗಿರ್ತಕ್ಕಂಥ ಒಬ್ಬ ರಾಜ ವಿಚಾರ ಮಾಡ್ತಿದ್ದತ್ತ. ಏನಂತ ಹೇಳಿ ಮಾಡ್ತಿದೇವ? ಆ ಸಂತ ವಿಠ್ಠಲದಾಸ ದೊಡ್ಡ ಹುಚ್ಚ, ಭಗವಂತನ ಹುಚ್ಚ ಅವ ಹಿಡಿಬೇಕಾರ. ಹೌದು. ಅವ ವಿಠ್ಠಲನ ಹಾಡ್ಲಕತ್ರ ಬಂಧುಗಳೇ, ಅವ ಎಲ್ಲಿದಾನ ಅನ್ನೋದು ಅವಗೆ ಪರಿಜ್ಞಾನ ಇರ್ತಿದ್ದಿಲ್ಲತ್ತ. ಅಟ್ಟ ಮಗ್ನನಾಗಿ ಹಾಡ್ತಿದ್ದವ. ಹೌದು. ನಾವು ಹಾಡ್ತಿರ್ತೀವಿ ನೋಡ್ಬೇಕು, ಈ ಕಡೆ ಹಲಕಿಸ್ತಿರ್ತೀವಿ, ಈ ಕಡೆ ಹಾಡ್ತಿರ್ತೀವಿ. ಹೌದು. ಯಾರು ನೋಡ್ತಾರೆ, ನೋಡ್ಕೊತ ಹಾಡುವ. ಅವ ಹಂಗ ಹಾಡ್ತಿದ್ದಿಲ್ಲ. ಹೆಂಗ ಹಾಡ್ತಿದ್ದೇವ? ವಿಠ್ಠಲದಾಸ ತನೋಮನ ಧನವನ್ನ ಗುರುವಿಗೆ ಅರ್ಪಿಸಿ, ವಿಠ್ಠಲಗ ಅರ್ಪಿಸಿ, ಸಾಕ್ಷಾತ್ ಪಂಡರಿನಾಥಗ ಅರ್ಪಿಸಿ ಹಾಡ್ತಿದತ್ತ. ಅಂತ ಹಾಡ್ತಕ್ಕಂತ ವಿಠ್ಠಲ ಅಂಗ ಮಗ್ನ ಆಗಬೇಕಾರ ಕಾರಣ ಏನ ಅಂತೇಳಿ ಯಾರು ಆ ರಾಜ ಕೇಳಿದತ್ತ ಮಂತ್ರಿಗೆ. ಕೇಳ್ದ. ಅವಾಗ ರಾಜ ಅಂದ, ಮಂತ್ರಿ ಅಂದತ್ತಯ್ಯಪ್ಪ, ಹಿಂಗಿಂಗ ಇಬ್ರು ಅಣ್ಣ ತಮ್ಮರು ರೊಕ್ಕದ ಸಲುವಾಗಿ ಬಡದಾಡಿ ಸತ್ರು. ಈ ಸಂಪತ್ತನೇ ಬ್ಯಾಡ ತಿಳ್ಕೊಂಡು ರೊಕ್ಕನೇ ನಮ್ಮ ಅಪ್ಪನ ಕೊಂದೈತಪ್ಪ ಅಂದ್ರ ಈ ಸಂಪತ್ತನೇ ಬ್ಯಾಡ ತಿಳ್ಕೊಂಡು ಇಂಥ ಸಂತ ಸಂಘದಲ್ಲಿ ಕಾಲಹರಣ ಮಾಡ್ಲಕತ್ತ ಹುಡುಗ. ಆ ಹುಡುಗ ಇಂಥ ಹುಚ್ಚ ಹಿಡ್ದೈತಿ ಅಂದವ ಮಂತ್ರಿ. ಹೇಳ್ದ. ಮತ್ ಇಂಥ ಹುಚ್ಚ ಹಿಡಿದು ಸಾಕ್ಷಾತ್ ಭಗವಂತನನ್ನೇ ಒಲಿಸ್ಕೊಂಡಾನ. ಅಂತ ಮಹಾನ ಸಂತದಾನಪ್ಪ, ಅವನ ನಮ್ಮ ಮನೆಗೆ ಕರೆಸ್ಬೇಕಂದಿವ್ ರಾಜ. ವಿಚಾರ ಮಾಡು, ಮನೆಗೆ ಕರೆಸ್ಬೇಕಂತ ಹೇಳಿ ವಿಚಾರ ಮಾಡಿದ. ಮನೆಗೆ ಕರೆಸಬೇಕು, ಅವನ ಪಾದವನ್ನು ನನ್ನ ಅರಮನೆಯೊಳಗಿಟ್ಟು ಪಾವನ ಮಾಡ್ಕೋಬೇಕು ನನ್ನ ಅರಮನೆ ಅಂತ ತಿಳ್ಕೊಂಡು ಅವನ ಕರಿಕೆ ಬರ್ಲಿಕ್ಕೆ ಹೇಳಿದ. ಮಂತ್ರಿ ಕೊಟ್ಟು ಕಳಿಸಿದ. ಅವತ್ತ ನನಗೆ ಇವತ್ತು ಬರ್ಲಿಕ್ಕೆ ಆಗೋದಿಲ್ಲ ಅಂದ ವಿಠ್ಠಲದಾಸ. ಬರ್ಲಿಕ್ಕೆ ಆಗಲ್ಲ ಇವತ್ತು, ಮತ್ತೆ ಮರನೇ ದಿನ ಕೊಟ್ಟು ಕಳಿಸುವ. ಇವತ್ತು ನನ್ನ ಕೆಲಸ ಬಾಳದ, ಇವತ್ತು ಬರ್ಲಿಕ್ಕೆ ಆಗೋಲ್ಲ ಅಂದ. ಹೌದು. ಒಟ್ಟ ಇವಾಗಂತ ಅವನು ಮನೆಗೆ ಕರೆಸಬೇಕು, ಭಜನೆ ಮಾಡಿಸ್ಬೇಕಂತ ಅನ್ನೋದು ರಾಜಾಗಿತ್ತು. ಅವಾಗ ಒಂದನ್ನು ಎಷ್ಟೋ 4-5 ಬಾರಿ ಹೇಳಂತೆ. ಒಂದು ಬಾರಿ ಬಂದವ ಹೋದ ಮನೆಗೆ ರಾಮದಾಸ ಯಾರು ವಿಠ್ಠಲದಾಸಗಿರ್ತಕ್ಕಂಥ ಆ ರಾಜನ ಅರಮನೆಗೆ ಹೋದ. ಅರಮನೆಯೊಳಗ ಹೋಗಿ ಆದರ ಸ್ವಾಗತ ಮಾಡಿದ್ರು.
ಹೌದು ಹೋಗ ಬಿಲ್ಡಿಂಗ್ ಮೇಲೆ ಕರ್ಕೊಂಡು ಹೋದ್ರ ಅವನು. ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಮೇಲೆ ಕರ್ಕೊಂಡು ಹೋದ್ರು. ನೀ ವಿಠಲನ ಭಜನೆ ಬಾಳ ಚಂದ ಹಾಡ್ತಿತ್ತ, ಹೌದು ಬಾಳ ಚಂದ ಹಾಡ್ತಿತ್ತ, ನಮ್ಮ ಮನಿಯೊಳಗ ಭಜನೆ ಮಾಡು ಅಂದ್ರ ಅವ್ರು. ಮಾಡು ಬದ್ರಿ ಚಾಲು. ರಾಜ ಅಂದ ಆಯ್ತನ ತನ್ನ ತಾಳ ತಂಬುರಿ ಇಟ್ಟುಕೊಂಡು ವಿಠಲನ ಬಗ್ಗೆ ಹಾಡ ಹಾಡ್ಲಿಕ್ಕತ್ತ, ಭಜನೆ ಮಾಡ್ಲಕತ್ತ ವಿಠಲದಾಸ. ಹೌದು ಬಂಧುಗಳೇ, ಭಜನೆ ಹಾಡುವಂತ ಸಂದರ್ಭದಾಗ ಏನಾಯ್ತು? ವಿಠಲದಾಸ ಭಜನೆ ಹಾಡ ಏನು ಹಾಡ್ತಿದ್ಲ, ಹಾಡಿನ ಮಗ್ಗನಲ್ಲಿ ಕುಣಕೋತ ಹಾಡ್ತಿದ್ದ, ಕುಣಿದ ಹಾಡ್ತಿದ್ದ, ಕುಣಕೋತ ಹಾಡುವಂತ ಸಂದರ್ಭದಾಗ ಮಹಡಿ ಮೇಲಿಂದ ಕೆಳಗ ಬಿದ್ದವ ವಿಠಲದಾಸ. ಕೆಳಗ ಬಿದ್ದ. ವಿಚಾರ ಮಾಡಿ ಮಾತು ಹೆಂಗದ? ವಿಠಲದಾಸ ಕೆಳಗ ಬಿದ್ದ ಕೂಡಲೇ ಬಂದು ಗಡಬಡಿಸಿ ಬಂದ ರಾಜ ಬಂದ ನೋಡ್ತಾನ, ಜೀವನೇ ಇದ್ದಿದ್ದಿಲ್ಲ, ಉಸಿರನೇ ನಿತ್ತು ಬಿಟ್ಟಿತ್ತು ವಿಠಲದಾಸಂದ. ನಿತ್ತು ಬಿಟ್ಟಿತ್ತು, ಘಾತ ಆಯ್ತು ಅಂತ ತಿಳ್ಕೊಂಡ ವಿಠಲದಾಸ. ವಿಠಲದಾಸನ ಜೀವವನ್ನ ಅದನ್ನ ಶರೀರ ತಗೊಂಡು ತನ್ನ ತಾಯಿ ಮನೆಗೆ ಹೋಗಿ ತಾಯಿ ಮುಂದೆ ಹಾಕಿದ. ತಾಯಿ ಗೋಳೆಯಾಡಿ ಅಳ್ಳಕತ್ರ. ಸಂಪತ್ತಿನ ಸಲುವಾಗಿ, ಹಣದ ಸಲುವಾಗಿ ನನ್ನ ಗಂಡನ ಕಳ್ಕೊಂಡಿ, ಹೌದಾ? ಈ ವಿಠಲನ ಭಜನೆ ಸಲುವಾಗಿ ನನ್ನ ಮಗನ ಕಳ್ಕೊಳ್ಳೋ ಭಗವಂತ, ನನ್ನ ಹಣೆ ಬರರ ಎಂತದೈತಿ ತಿಳ್ಕೊಂಡು ಒಂದೇ ಸವಣಿ ದುಃಖ ಮಾಡ್ಲಿಕ್ಕತ್ತಳಿಕೆ. ತಾಯಿ ಅವಾಗ ಅಳುವಂತ ಸಂದರ್ಭ ಹಂಗೆ ಹತ್ತು ಕರೆದಳು. ಅವಾಗ ರಾಜ ಆಗಿರ್ತಕ್ಕಂಥ ಆಕೆಗೆ ಸಮಾಧಾನ ಹೇಳಿ ಕೆಲವೊಂದು ರೊಕ್ಕ ಕೊಟ್ಟ ಹೋಗಿ ಬಿಟ್ಟ. ಅವಾಗ ಅವ್ ಮನಿ ಬಿಟ್ಟು ಹೋದ ನಂತರ ಈಕೆ ಮನದಾಗ ವಿಚಾರ ಮಾಡ್ತಾಳ, ಏನಂತ ಹೇಳುವ, ನನ್ನ ಮಗ ಭಜನೆ ಮಾಡೋ ಸಂದರ್ಭದಾಗ ಆಗಾಗ ಮೂರ್ಛೆ ಹೋಗಿ ಕೆಳಗೆ ಬೀಳ್ತಿದ್ದ, ಜೀವ ಹೋಗ್ತಿತ್ತು ನನ್ನ ಮಗನಿಂದ, ಹೋಗ್ತಿತ್ತು. ಹಂಗೇನಾರ ಆಗಿರಬಹುದು. ನನ್ನ ಮಗನ ಶವ ಸಂಸ್ಕಾರ, ದಹನ ಸಂಸ್ಕಾರ ಮಾಡಬಾರದು ಅಂತ ತಿಳ್ಕೊಂಡು ಏನ್ ಮಾಡಿ ವಿಚಾರ, ಮಗನ ಜೀವ ಹೋಗಿತ್ತು. ಬರೇ ಡೆಡ್ ಬಾಡಿ ಇದ್ದಂಗಿತ್ತು, ಬರೇ ಬಾಡಿ ಅಟ್ಟೆ ಇತ್ತು. ಮಗನ ಉಸಿರು ಹೋಗಿತ್ತು. ಉಸಿರು ಹೋಗಿರ್ತಕ್ಕಂತ ಮಗನ ಮನಿಯೊಳಗೆ ಹಾಯ್ಕೊಂಡು ಮ್ಯಾಲ ವಸ್ತ್ರ ಹೊತ್ತಕೊಂಡು ಹಂಗೆ ಮಗನ ಇಟ್ಟುಕೊಂಡು ಕೂತಳು. ಹೊಳ್ಳಿ ನನ್ನ ಮಗನ ಜೀವ ಬರಬಹುದು ತಿಳ್ಕೊಂಡು ಹೊಳ್ಳಿ ನೋಡ್ತಾಳ. ಅವಾಗ ಮಗನ ಮಕ್ಕ ತಿರುಗಿ ನೋಡ್ತಿಳು, ಮತ್ತೆ ಹೊದಿಸ್ತಿಳು, ಮತ್ತೆ ಅಳತಿಳು, ಮತ್ತೆ ತಗತಿಳು, ಮತ್ತೆ ಅಳತಿಳು, ಹಿಂಗೆ ಮಾಡ್ತಿದ್ರು. ಒಂದು ದಿನ ಹೊಯ್ತು ಬಂಧುಗಳೇ, ಒಂದು ದಿನಕ್ಕೂ ಹೊಳ್ಳಿ ಮಗನ ಜೀವ ತಿರುಗಲಿಲ್ಲ. ಒಂದಿನ ಹೋಯ್ತು, 2 ದಿನ ಹೋಯ್ತು, 3 ದಿನ ಹೋಯ್ತು, 4ನೇ ದಿನಕ್ಕೆ ವಿಠಲದಾಸ ಹಾಸಿಗೆಯೊಳಗಿಂದ ಎದ್ದು ಕೂತು ತಾಯಿಗೆ ಕೇಳ್ತಾನಂತ. ಯಾವ ತಾಯಿ, ನಾ ಅರಮನೆಯೊಳಗೆ ಭಜನೆ ಮಾಡ್ತಿದ್ದೆ, ಇಲ್ಲಿ ಹ್ಯಾಂಗ ಬನ್ನಿ ಅಂತ ಹೇಳಿದತ್ತ. ನೀ ವಿಠಲನ ಭಜನೆ ಮಾಡ್ತ ಮೂರ್ಛೆ ಹೋಗಿ ಕೆಳಗೆ ಬಿದ್ದಿದ್ದಿ ಮಗನೇ, ನನ್ನ ಉಸಿರು ನಿತ್ತು ಹೋಗಿತ್ತು. ನನ್ನ ಉಸಿರನೇ ಇದ್ದಿದ್ದಿಲ್ಲ, ನಿತ್ತು ಹೋಗಿತ್ತು. ಅವಾಗ ತಂದು ಇಲ್ಲಿ ಹಾಕಿದಂತ ಸಂದರ್ಭದ ಇವತ್ತು 4ನೇ ದಿನಕ್ಕೆ ಬಂದೈತೆ ಅಂದತ್ತ. ಇದು ಸಂತರಲ್ಲಿರ್ತಕ್ಕಂತ ಪವಾಡ, ಇದು ಸಂತರಲ್ಲಿರ್ತಕ್ಕಂತ ತಾಕತ್ತ ಅನ್ನ. ಸಂತರಲ್ಲಿ ಹೌದಿಲ್ಲ, ನೀ ಶರಣರು ಹೇಳಿದೆ, ಶರಣರ 24 ತಾಸಿನ ಶರಣರು ಹೇಳಿದೆ, ನಾ ಸಂತರ 72 ತಾಸಿಂದ ಹೇಳಿನಿ. 72 ತಾಸ ಹೌದಿಲ್ಲ? ಯಾಕಂದ್ರ ಹೋಗಿರ್ತಕ್ಕಂತ ಜೀವ 72 ತಾಸಿನ ಮೇಲ್ಪಟ್ಟ ಹೊಳೆ ಆತ್ಮ ಸೇರ್ಬೇಕಾರ. ಎಂತ ಪವಾಡ್ರಿ ಸಂತರಲ್ಲಿ, ಎಂತ ತಾಕತ್ತ, ಅಂತ ತಾಕತ್ತ ನಮ್ಮ ಸಂತರ ಬಲ್ಲಿ ಐತಿ ಅನ್ನುವಂತ ಮಾತನ್ನ ಹೇಳಿ, ಬಾಳ ಮಾತಾಡಿ ಬಾಳ ಹೇಳಿ ದೈವಕ್ಕೆ ಬೇಸರ ಆಗೋದು ಬೇಡ. ಹೌದಿಲ್ಲ? ಮುಂದಿನ ಸಂದಿಗನ ಏನು ಮಾತಾಡ್ತಾ ನಾನು ಮಾತಾಡ್ಲಿ. ಸಂತರು ಮತ್ತು ಶರಣರು ನೀ ಎಟ್ಟು ಗುಮ್ಮ ಹೇಳ್ತಿಲ್ಲ ಅನ್ನ, ಹೇಳಿದವ ಅನ್ನ ತಂಗಿ, ನಾ ಹೇಳಿದ ಮಾತಿಗೆ ನೇರ ಉತ್ತರ ಕೊಟ್ಟು ಪಾಯಿಂಟ್ ಟು ಪಾಯಿಂಟ್ ಕೊಟ್ಟು ಇನ್ನೆರಡು ವರ್ಷ ನೀನು ಹಾಡಿಕೆ ಮಾಡಕ್ ಹಚ್ತೀನಿ. ಎಲ್ಲಪ್ಪ ಅಂದ್ರ ನಾಳೆ ಎದಕ್ಕ ತಿರುತಾನಂತ, ಮುಂದಿನ ಕಾರ್ತಿಕದ ನೀನು ದಬ್ಬುತ್ತೀನಿ. ನೀ ಹೊರಗೆ ದಬ್ಬುತ್ತೀನಿ ಅಂದ್ರಪ್ಪ ನಿನ್ನ ಮನೆಗೆ ಹೊಳ್ಳೆ ಹೊಚ್ಚಲಕ್ಕೆ ಹೆಜ್ಜೆ ಇಡೋ ಮಗಳಲ್ಲ. ಘಟ ಹೋದ್ರು ಹಠ ಬಿಡು ಮಗಳಲ್ಲ. ಇದು ಮೊದಲು ನಿನ್ನ ತಲೆಯಾಗ ನೆನಪಿರ್ಲಿ. ಪಾಲ ಹಾಕೋರೆ ಒಂದ್ ಮತ್ತೊಂದು ಹೆಣ್ಮಕ್ಳು ಪಾಲು ಬಿತ್ತಾರೆ ಮಾತ್ರ. ಇವತ್ತ ಘಟ ಹೋಗ್ಲಿಕ್ಕರೆ ಹಠ ಬಿಡುದಿಲ್ಲ. ನೀ ಯಾವಾಗ ದಬ್ಬುತ್ತನಿಂದಿಲ್ಲ ಹೊಳ್ಳೆ ಹೊಚ್ಚಲ್ಕ ಕಾಲು ಇಡು ಮಗಳಲ್ಲ. ನೀನು ಹೊಳ್ಳೆ ಒಂದು ಸಂದರ್ಭದಾಗ ಆರ್ತಿ ಹಿಡಿಯಕ ನಾನೇ ಬರಬೇಕಾಗ್ತದ. ಮೊದಲು ಎಚ್ಚರದಿಂದ ಮಾತಾಡು. ಘಟ ಹೋದ್ರೆ ನೀವು ಹೊಲಸಿನ ನಿಮ್ ಗೂಟ ಹೊಡಿಯಾಕ ಬಿಡಂಗಿಲ್ಲ. ಘಟ ಹೋದ್ರೂ ಗೂಟ ಬೀಳ್ತದ. ಹೊಲಸಿನ ಬೀಳುದು ಹೆಣ್ಣು ಮಕ್ಕಳು ಬಾಳ ಐತಿ ಕಾಯ್ದೆ ಅಂತ ಮಾತನ್ನ ನಿನಗೆ ಹೇಳಿ ಅದಕ್ಕಾಗಿ ಬಹಳ ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ಲಕತ್ತ. ನನ್ನ ಮುಂದಿನ ಸಂಧಿ ಏನು ಮಾತಾಡ್ತಾನ ಮಾತಾಡ್ಲಿ. ಅದಕ್ಕಾಗಿ ಪ್ರಶ್ನೆ ಕೇಳ್ಯಾರ ಅವರು. ಏನತ್ತವ? ಯಾಕಪ್ಪ ಅಂದ್ರ ಬಾರಮತಿ ಗೌಡ ಸೋಮರಾಯ ತುಕ್ಕಪ್ರಾಯ ಬಾರಮತಿ ಪಟ್ಟಣಕ್ಕೆ ಬರಗಾಲ ಬಿದ್ದಂತ ಸಂದರ್ಭದಾಗ ಹೌದು ಏನಾಗಿತ್ತಪ್ಪ, ಕಿಲ್ಲಾರ ಹೆಣ್ಣುಗಳನ್ನ ಹೊಡ್ಕೊಂಡು ಉಮಳೆ ನಟ್ಟಿಗೆ ಹೋದಂತ ಸಂದರ್ಭದಾಗ ಹೌದು ಬ್ಯಾಡ್ರ ಬಂದ ಮೋಸ ಮಾಡಿದ್ರು.
ಕತ್ತಿ ಎಲ್ಲ ಹೇಳಿಬಿಟ್ಟಾನ ಅಣ್ಣ. ಹೇಳ್ಬಿಟ್ಟಾನ ಇದು ಕತ್ತಿ ಹೇಳ್ಬೇಕಾರೆ ಮತ್ತೆ 10-15 ನಿಮಿಷ ಹೋಗ್ತದ. ಹೋಗ್ತದ. ಬ್ಯಾಡ್ರ ಬಂದ ಮೋಸ ಮಾಡಿದಂತ ಸಂದರ್ಭದಾಗ ತುಕ್ಕಪ್ರಾಯ ಕೆಟ್ಟ ಬ್ಯಾಡ್ರ ಕಡೆ ಮುಟ್ಟಿ ಪ್ರಾಣ ಹೊಡೆದ್ರೆ ಕುಡಕ ಕುಂದ ಬರ್ತದ, ಧರ್ಮಕ್ಕೆ ಧಕ್ಕೆ ಬರ್ತದ, ಜಾಡಿಗೆ ಬಟ್ಟು ಬರ್ತದ. ಹೌದಾ? ನಾ ಅವ್ರ ಕೈಯಾಗ ಪ್ರಾಣ ಕೊಡಬಾರದು ತಿಳ್ಕೊಂಡು ತನ್ನ ಬಾನ ತಾನೇ ಹಿಡ್ಕೊಂಡು ಧರಣಿಗೆ ಬಿದ್ದ. ಧರಣಿಗೆ ಬಿದ್ದಂತ ಸಂದರ್ಭದಾಗ ಸೋಮರಾಯ ಆಗಿರ್ತಕ್ಕ ಶಿವನ ಸಲಗದ ಗೂಳಿ ಹೋಗಿ ಸೋಮರಾಯಿಗೆ ಸುದ್ದಿ ಮುಟ್ಟಿಸ್ತೆ ಮನೆಯೊಳಗೆ ಅರಕೆ ಮಾಡ್ಕೊಳ್ಳುವಂತ ಸಂದರ್ಭದಾಗ ಹೌದು. ಆವಾಗ ಶಿವನ ಸಲಗದ ಗೂಳಿ ಬೆನ್ನತ್ತಿ ಬಂದು ನೋಡ್ತಾನ. ತಂದೆ ತುಕ್ಕಪ್ರ ಎದಿಗೆ ಬಾನ್ ಹೊಡೆದ. ಉಸಿರು ಹೋಗ್ತಿತ್ತು, ಉಸಿರು ಬರ್ತಿತ್ತು. ಆ ಸಂದರ್ಭದಾಗ ಏನಾಗಿತ್ತಪ್ಪ ಅಂದ್ರ ಮುಂದ ಸೋಮರಾಗಿರ್ತಕ್ಕಂಥ ಕರ್ಕೊಂಡು ಜಾತ ಜ್ಯೋತಿ ಜಕರಾಯ ಮಾಳಿಂಗರಾಯನ ಕರ್ಕೊಂಡು ತಂದೆ ತುಕ್ಕಪ್ರಾಯ ಎಲ್ಲಿ ಧರಣಿಗೆ ಬಿದ್ದಿದ್ದಲ್ಲ ಹೌದು ಆ ಉಮಲೇನಟ್ಟಿ ಕರುಮುರಿ ಕಣ್ಣಿನ ಹುತ್ತಿನ ಹಂತಲ್ಲಿ ಬರ್ತಾನ. ಬಂದಂತ ಸಂದರ್ಭದಾಗ ತುಕ್ಕಪ್ರಾಗಿರ್ತಕ್ಕಂಥ ಮಗ ಜಕರಾಯಿ ಕೇಳ್ತಾ ಎಲ್ಲ ಮಗನೇ ಜಕರಾಯ 700 ಬ್ಯಾಡ್ರ ತಂದು ಇಂಥ ಕೂತು ತಂದಿಟ್ಟಾರ ಮಗನೇ ಬ್ಯಾಡ್ರ ಸೇಡ ನೀನಾರ ತೀರಿಸ್ತೇನಪ್ಪ, ಆ ಕೆಟ್ಟ ಜನರ ಸೇಡ ನೀನು ತೀರಿಸ್ತೇನಪ್ಪ ಅಂದವ. ಅವಾಗ ಜಕರಾಯ ಹೇಳ್ತಾನೆ, ಯಪ್ಪ ವೀರ ಶೀರ ಸೂರ ಧೀರರ ಕಾಕಗಳು ಸೋಮರಾಯ ಕಾಕ ನಿಮ್ಮಂತವ್ರು ನಿಮಗ ನೀಗಿಲ್ಲ, ಇದು ನನಗೆ ಹಂಗ ನೀಗಿತ್ತು ತಂದೆ ಅಂದವ. ಹೌದು. ಯಾವಾಗ ನಿನಗ ನೀಗುದಿಲ್ಲ ಅಂದ್ರೆ ನೀ ಹೊಳಿ ಹಚ್ಚಕ್ಕ, ನೀನು ಹೊಳಿ ಹಚ್ಚ, ನಾ ಹೊಳಿ ಹಚ್ಚಕ್ಕ, ನಿನ್ನ ಬೆಟ್ಟ ಆಗೋದು ಬೇಡತಮ್ಮ ಅಂತ ನಾವು ಹೇಳ್ದ. ಹೌದಿಲ್ಲ? ಆಯ್ತು. ಅದೇ ಮುದ್ದು ಮಗ ಮಾಳಿಂಗರಾಯ ಬಲಿಕಿನ ತೊಡಿ ಮೇಲೆ ಕುಂದಿರಿಸುವಂತ ತುಕ್ಕಪ್ರಾಯ ಮಾಳಿಂಗರಾಯ ಬಲಿಕಿನ ತೊಡಿ ಮೇಲೆ ಕುಂದಿರಿಸುವಂತ ಗದ್ದ ತುಟ್ಟಿ ಹಿಡಿದ ಮಾಳಿಂಗರಾಯಗ ತಲೆ ಮೇಲೆ ಕೈ ಆರಿಸಿ ಮಗನಿಗೆ ಕೇಳ್ತಾನ. ಏನಂತ ಕೇಳ್ತಾನ ಮಾತ? ತಂದೆ ತುಕ್ಕಪ್ರ ಏನಂತ ಮಗನೇ ಮಾಳಪ್ಪ, ಓ ಮಗನೇ 700 ಕೆಟ್ಟ ಜನರು ಇಂಥ ಕುತ್ತು ನನಗ ತಂದಿಟ್ಟಾರ, ಅವ್ರು ಸೇಡ ನೀನಾರ ತೀರಿಸ್ತೇನಪ್ಪ ಅಂದವ. ತೀರಿಸ್ತೆ. ಅವಾಗ ಮಾಳಿಂಗರಾಯ ಮಗ ಮಾಳಿಂಗರಾಯ ತಂದೆ ತುಕ್ಕಪ್ರಾಯಿಗೆ ಮಾತು ಹೇಳಿದ. ಏನಂತ ಹೇಳಿದವ ಮಾತ? ಯಪ್ಪ ನನಗ 25 ವರ್ಷ ತುಂಬುದ್ರೊಳಗೆ ಇವರು ಕೆಟ್ಟ ಜನ ರುಂಡ ಕಡದ ರುದ್ರಗಟ್ಟಿ ಕಟ್ತಾನೆ, ಚಂಡ ಕಡದ ಚಕ್ರಗಟ್ಟಿ ಕಟ್ತಾನೆ, ನಮ್ಮ ಕೋಯ್ಕೆ ಮಾಡ್ತಾನೆ ಹೇಳಿವಚ್ಚನಪ್ಪ ತಂದೆಗೆ ಮಾತು ಕೊಟ್ಟ ಮಗ ಮಾಳಿಂಗರಾಯ. ಇಷ್ಟ ಮಾತು ಕೊಟ್ಟುಗಳು ಆ ತುಕ್ಕಪ್ರಾಯನ ಎತ್ತಿ ಸಮಾಧಿ ಮಾಡ್ಲಿಕ್ಕೆ ಸೋಮರಾಯ ತಗೊಂಡು ಹೊಂಟಿದ್ದ. ಹೌದಿಲ್ಲ? ಇಲ್ಲಿ ಮಾತು ಹೇಳಿದನ. ಅನ್ನ ಪ್ರಶ್ನೆ ಕೇಳ್ಯಾನ. ಏನು ಕೇಳ್ಯಾನ? ಪ್ರಶ್ನೆ ಕರಿಮೂರಿ ಕಣ್ಣಿನ ಹೊತ್ತಿನ ಮೇ ಹಂತಿನ ಮೇ ತುಕ್ಕಪ್ರಾಗಿರ್ತಕ್ಕಂಥ ಬಾಣ ಹೊಡ್ಕೊಂಡು ಧರಣಿಗೆ ಬಿದ್ದ. ಆ ಕರಿಮೂರಿ ಕಣ್ಣಿನ ಹೊತ್ತಿಗೆ ದಿನಾಲು ಏನಾಗ್ತದಪ್ಪ, ಒಬ್ಬ ಭಕ್ತ ಬಂದು ಹಾಲು ಹಾಕ್ತಿದ್ದ. ಹೌದಿಲ್ಲ? ಆ ಹಾಲು ಹಾಕುವಂತ ಸುದ್ದಿ ಯಾರಿಗೆ ಗೊತ್ತಾಯ್ತಪ್ಪ ಅಂದ್ರ ಗುರು 7 ತಲೆ ಗುರು ಸೊನ್ನಾರ ಸಿದ್ಧಗೆ ಗೊತ್ತಾಯ್ತು. ಅವ ಸೊನ್ನಾರ ಸಿದ್ಧನ ಸೇವನೆ ಮಾಡ್ತಿದ್ದ. ಮತ್ತೆ ಇಲ್ಲಿ 7 ಕರಿಮುರಿ ಕಣ್ಣಿನ ಹೊತ್ತಿಗೆ ಹಾಲು ಹಾಕ್ತಿದ್ದ. ಇಲ್ಲೇ ಗುರು ಅದಾನ ಅಂತ ತಿಳ್ಕೊಂಡು. ಹೌದಿಲ್ಲ? ಅವ ಭಕ್ತ ಯಾರ, ಯಾವ ಊರಾಗ ಅವ, ಯಾವ ಊರವ, ಆ ಭಕ್ತನ ಹೆಸರು ಏನಂತ ಕೇಳ್ಯಾರ. ಹೌದಿಲ್ಲ? ಅಂತೇಳಿ ಮಾತು ಕೇಳ. ಆ ಭಕ್ತನ ಹೆಸರ ರೇವಪ್ಪ. ಏನು? ಆ ಭಕ್ತನ ಹೆಸರು ರೇವಪ್ಪ. ಹೌದು. ಉಮಳೆ ನಟ್ಟಿ ಒಳಗನೆ ಕರಿಮುರಿ ಕಣ್ಣಿನ ಹೊತ್ತಾಯ್ತಪ್ಪ ಅಂದ್ರ ಅವ ಉಮಳೆ ನಟ್ಟಿವನೇ ಭಕ್ತ. ಅವ ಸದಾ ಸುನ್ನಾರ ಸಿದ್ಧನ ಭಕ್ತಿ ಮಾಡ್ತಿದ್ದ, ಸುನ್ನಾರ ಸಿದ್ಧನ ಭಕ್ತಾಗಿದ್ದ. ಆ ಭಕ್ತನ ಕಡೆನೇ ಹೋಗ್ತಿದ್ದ. ಮತ್ತೆ ಕರಿಮುರಿ ಕಣ್ಣಿನ ಹುಳಿಗೆ ಹೊತ್ತಿನೊಳಗ ಇಲ್ಲಿಯೂ ಕೂಡ ಗುರು ಇಲ್ಲೇ ಅದಾನು ಅಂತ ತಿಳ್ಕೊಂಡು ಇಲ್ಲಿಯೂ ಹಾಲಾಗ್ತಿದ್ದ. ಅವನು ಯಾರಪ್ಪ ಅಂತಾರ? ಉಮಳೆ ನಟ್ಟಿಯ ರೇವಪ್ಪ ಗೌಡ. ಉಮಳಿ ನಟ್ಟಿ ರೇವಪ್ಪ ಗೌಡ. ಅನ್ನ ಕೇಳಿರ್ತಕ್ಕಂಥ ಪ್ರಶ್ನೆ ಕೂತ್ರ ನೇರವಾಗಿ ಹೆಂಗೈತಿ ಅದಕ್ಕೆ ಮುಂದಿನ ಸಂಧಿಗೆ ಅವ್ರು ಏನು ಮಾತಾಡ್ತಾರ ಮಾತಾಡ್ಲಿ. ಕಡಿಮೆ ಕೊಟ್ಟಾದ್ರೆ ಮಲ್ಲ ಏನ್ ಮಾಡಕ್ಕೆ ಹೌದಿಲ್ಲ? ನನ್ನಪ್ಪ ಬೀರಸಿದ್ದನ್ನ ಜಾತ್ರೆ ನೋಡಪ್ಪ ಅವನ ಬೇಕಲ್ಲ. ಅದಕ್ಕೆ ಹೇಳ್ತಾರ. ಏನ್ ಹೇಳ್ತಾರ ಮಾತ? ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ. ಹೌದು. ಇಷ್ಟೆಲ್ಲ ದಾನಗಳನ್ನು ಉಂಡು ಅಣ್ಯರನ್ನು ಹೊಗಳುವ ಕುನ್ನಿಗಳನ್ನ ಏನೆಂದೆನಯ್ಯ ರಾಮನಾಥ ಅಂತ ಹೇಳಿದ್ರ ಮಾತ. ಹೌದಿಲ್ಲ? ಯಾಕಂದ್ರೆ ಬ್ಯಾರೇದವ್ರದ್ದು ಮಾತು ಕೇಳೋದು ಬೇಡ. ಇವತ್ತು ನಮ್ಮ ಅಪ್ಪ ಬೀರಪ್ಪನ ಅನ್ನ ಊಟ ಮಾಡಿದಪ್ಪ ಅಂದ್ರೆ ಅವನ ಬಗ್ಗೆನೇ ಒಂದು ಮಾತು ಕೇಳೋದೈತಿ. ಅಪ್ಪನ ಊಟ ಮಾಡಿದ್ರೆ ಅಪ್ಪನ ಬಗ್ಗೆನೇ ಹೇಳ್ಬೇಕಾಗ್ತದ. ಆ ಬೀರಪ್ಪನ ತಾಯಾರು ಸೂರಮ್ಮದೇವಿ. ಹೌದಿಲ್ಲ? ಸೂರಮ್ಮದೇವಿಗೆ ಓಣ್ಯಾನ ಮಂದಿ ಬಂಜಿ ನಿಂದೆದ ಮಾತು ಮಾತಾಡ್ತಿದ್ರು. ಹೌದಿಲ್ಲ? ಅದಕ್ಕಿಂತ ಕತ್ತಿ ಹಿಂದೆ ಒಂದು ಮಾತು ಒಂದೇ ಸಂದರ್ಭದ ಒಂದು ನಿಮಿಷದ ಒಳಗೆ ಕತ್ತಿ ಬರೋಣ ಹೇಳ್ರಲ್ಲ. ಸೂರಮ್ಮದೇವಿ ಅನ್ನ ಕಳವಿ ನಾರಾಯಣಗೌಡ. ಅನ್ನ ಕಳವಿ ನಾರಾಯಣಗೌಡ ಇರ್ತಕ್ಕಂಥವ್ರು ಕಾಶಿ ಯಾತ್ರಕ್ಕೆ ಹೋಗುವಂತ ಸಂದರ್ಭದಾಗ ಸೂರಮ್ಮದೇವಿ ಗಂಡ ಬರಮದೇವ್ರನ್ನ ಪೂಜೆಗೆ ಇಟ್ಟವಾದ. ಯಾರ? ಶಿವನ ಪೂಜೆ ಮಾಡಕ ಬರಮದೇವ್ರನ್ನ ಪೂಜೆ ಮುಗಿಸಿ ಯಾತ್ರೆಯನ್ನು ಮುಗಿಸಿ ಕಳವಿನಾರು ವಾಪಸ್ ಬಂದ
ಶಿವನಿಗೆ ಮಾತು ಹೇಳ್ತಾನ. ಏನಂತೇವ? ಯಾಕಂದ್ರ ಭರಮದೇವರ ಭಕ್ತಿ ಮೂರು ಲೋಕದಲ್ಲಿ ಹೆಚ್ಚಾಗಿತ್ತು, ಪೂಜೆ ಮಾತ್ರ ಬಿಡಿಸಬೇಕಾಗಿತ್ತು. ಇವ್ ನಾರಾಯಣಗೌಡ ಹೊಟ್ಟಿ ಕೆಚ್ಚು ಬಂದಿತ್ತು, ಭರಮದೇವರ ಪೂಜೆ ಬಿಡಿಸಬೇಕಾಗಿತ್ತು. ಅವಾಗ ಶಿವನಿಗೆ ಮಾತು ಹೇಳ್ತಾನ. ಏನಂತ್ರಿಪ್ಪ? ಯಪ್ಪ, ನಾ 3 ಮಾತು ಕಲಿತ ಬಂದಿನ ಕಾಶಿಗೆ ಹೋಗಿ. ಹೌದು. ಮನೆ ಮುಂದೆ ಹೊರಗಿದ ಕುಣಬಾಣ ಇರಬಾರದತ್ತ. ಹೌದು. ಹುಟ್ಟು ಬಂಜಿ ಮಕ ನೋಡಬಾರದತ್ತ. ಇರಬಾರದತ್ತ. ಮನೆ ಮುಂದೆ ಒಣಗಿದ ಬಡ್ಡಿ ಇರಬಾರದತ್ತ. ಸಳ್ಳ ಹೈದಿದ ಗಿಡ, ಸಳ್ಳ ಹೈದು ಗಿಡ ಇರಬಾರತ್ತ. 3 ಮಾತು ನಾನು ಕಲಿತು ಬಂದೀನಿ. ಅದಕ್ಕೆ ಹುಟ್ಟು ಬಂಜಿ ಕಲೆ ಮುಟ್ಟಿ ಪೂಜೆ ಮಾಡಿಸೋಳಕತ್ತಿಪ್ಪ ಅಂದ್ರೆ ಮುಂದೆ ಕಳಂಕ ಬರ್ತದೆ ಓ ತಂದೆ ತಿಳಿ ಕಳವಿ ನಾರಾಯಣಗೌಡ ಶಿವನಿಗೆ ಮಾತು ಹೇಳಿದ. ಈ ಮಾತು ಹೇಳಿದ ಕೂಡ ಭರಮದೇವರಾಗಿರ್ತಕ್ಕಂಥವ್ರು ಪೂಜೆ ಬಿಟ್ಟು ಮನೆಗೆ ಹೋದ. ಮನೆಗೆ ಹೋದಂತ ಸಂದ್ರ ಮನೆಯೊಳಗ ಮುಖ ಸಣ್ಣ ಮಾಡ್ಕೊಂಡ ಮೂಲಿಯೊಳಗ ಕೂತಿತ್ತ. ಸತಿಗೆ ಕೇಳ್ತಾಳ ಸೂರಾಮದೇವಿ, ಸತಿ ಸೂರಾಮದೇವಿ ಪತಿಗೆ ಕೇಳ್ತಾಳ. ಏನು ಕೇಳ್ತ ಭರಮದೇವರಿಗೆ? ಪತಿದೇವ, ದಿನಾಲು ಶಿವನ ಪೂಜೆ ಮಾಡಿ ಮನೆಗೆ ನಗನಗ್ತಾ ಬರ್ತಿದ್ದಿ, ಇವತ್ತು ಮುಖ ಯಾಕೆ ಬಾಡ್ಯದ? ಹಾಲಗಲ್ಲ ಹೌಳದ ತುಟ್ಟಿ ಯಾಕೆ ಬಾಡ್ಯಾವ? ಯಾಕೆ ಮುಖ ಬಾಡ್ಯದ ಅನ್ನುವಂತ ಮಾತನ್ನ ಸೂರಾಮದೇವಿ ಸತಿ ಸೂರಾಮದೇವಿ ಗಂಡಗ ಪತಿಗೆ ಕೇಳಿದಂತ ಸಂದರ್ಭದಾಗ ಏನ್ ಹೇಳ್ತಾನೆವ? ಗಂಡ ಭರಮದೇವರು ಹೇಳ್ತಾನ. ಏನಂತ? ನಿನ್ನ ಅನ್ನ ಕಳವಿ ನಾರಾಯಣಗೌಡ ಹುಟ್ಟು ಬಂಜಿ ಕಲೆ ಮುಟ್ಟಿ ಪೂಜೆ ಮಾಡಿಸ್ಕೊಡ್ಬೇಡ ಅಂತಂದ್ರ ಶಿವನಿಗೆ ಮಾತು ಹೇಳಿದ, ನನಗೆ ಬಂಜಿ ಪಟ್ಟು ಕೊಟ್ಟಾನಂದವ. ಹೌದಿಲ್ಲ? ಈ ಮಾತು ಸೂರಾಮದೇವಿ ಕೇಳಿದಕ್ಕನ ಈಕೆ ಏನ್ ಮಾಡಿಲು? ಏನು ಮಾಡಿಲು? 3 ಲೋಕದ ಒಡೆಯ ವಿಶ್ವಪ್ರಭು ಜಗದೊಡೆಯ ಜಗತ್ಕರ್ತ ಮಣಿ ದೇವರಿದ್ದಕ್ಕೆ ಸೂರಾಮದೇವಿ ಮಣಿ ದೇವರಿದ್ದಕ್ಕರೆ ಆಕೆ ಕಡೆ ಅವನ ಕಡೆ ಹೋಗಿ ಸಾಕ್ಷಾತ್ ಶಿವನ ಬಲ್ಲಿ ವರ ಬೇಡ್ಕೊಂಡು ಬರಕ್ ಹೋದ್ಲು. ಹೌದಿಲ್ಲ? ಆದ್ರ ಇಲ್ಲಿ ಮಾತು ಏನು ಕೇಳಿದೈತಿ? ಏನ್ ಕೇಳಿದವ? ಇಲ್ಲಿ ಕಳವಿ ನಾರಾಯಣಗೌಡ ಬಂಜಿ ಅಂದ ಕೂಡಲೇ ಸೂರಾಮದೇವಿ ಮಕ್ಕಳ ಬೇಡಕ್ ಹೋಗ್ಯಾಳ. ಬಂಜಿ ಅಂದ ಕೂಡಲೇ ಸೂರಾಮದೇವಿ ಮಕ್ಕಳ ಬೇಡಕ್ ಹೋಗ್ಯಾಳಪ್ಪ ಅಂದ್ರ ಅದಕ್ಕಿಂತ ಮೊದಲು ಹೋಗಬೇಕಾಗಿತ್ತು. ಯಾಕೆ ಹೋಗಲಿಲ್ಲ? ಬಂಜಿ ಪಟ್ಟ ಯಾಕೆ ಹೋಗ್ಲು? ಅದಕ್ಕಿಂತ ಮೊದಲೇ ಹೋಗಬೇಕಾಗಿತ್ತು. ಮಕ್ಕಳಾಗೆ ಅನ್ನೋದಕ್ಕೆ ಮರ್ತಿದ್ದಳನ, ಮಕ್ಕಳಿಲ್ಲ ಅಂತೇಳಿ ಮರ್ತಿದ್ದಳನ. ಅಟ್ಟ ಸಂಸಾರದಾಗ ಮಗ್ನಲಾಗಿದ್ದಳನ ಆಕೆ ಸೂರಾಮದೇವಿ. ಅಟ್ ಕೋಳಾತಿದ್ಲೇನು? ಹೌದಿಲ್ಲ? ಅವ ಬಂಜಿತ್ತೇಳಿ ಯಾವಾಗ ಅಂದನಲ್ಲ ಅವತ್ತನೇ ಹೋಗಿದಳಕ್ಕಿ. ಯಾರು? ಮುಕ್ಕನ 3 ಲೋಕದ ಒಡೆಯ ಮುಕ್ಕನ ಕಡೆ ಶಿವನ ವರವಿನ ಕಂದನ ಪಡ್ಕೊಳಕ್ಕ ಹೋಗಿದ. ಹೌದು, ಮಕ್ಕಳ ಪಡ್ಕೊಳಕ. ಅವಾಗ ಬಂಜ್ ಅಂದ ಕೂಡಲೇ ಯಾಕೆ ಹೋದಳು? ಮೊದಲು ಹೋಗಬೇಕಾಗಿತ್ತು ಅನ್ನುವಂತ ಮಾತನ್ನ ಅನ್ನಗ ಸಿದ್ಧಾಟಿಕೆ ರೂಪದಾಗ ಪ್ರಶ್ನೆ. ಯಾಕಂದ್ರ ನನಕ್ಕಿಂತ ದೊಡ್ಡವದನ ಆಲ ಕರ್ನಾಟಕ ಮಹಾರಾಷ್ಟ್ರ ತಿರುಗಾಡನ. ಇದಕ್ಕೆ ಉತ್ತರ ಅನ್ನ ಏನ್ ಹೇಳ್ತಾನ ಮುಂದಿನ ಸಂದಿಗೆ ನೋಡೋಣ. ಅನ್ನ ಶಾನ್ಯಾದನ, ಅದಕ್ಕಾಗಿ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ. ಅನ್ನ ಹೇಳಿದ್ರೆ ಇನ್ನೊಂದು ಮದುವೆ ಮಾಡ್ಬೇಕತ್ರಿ ನೀವು ಅಣ್ಣಗೇನ? ಏಯ್ ಕೊಡಿ ಇಲ್ಲ, ಒಂದ ಮಗನ ಕೊಟ್ಟ ಊರು ತಿರುಗಾಡತ್ತದ. ಮತ್ ಇನ್ನೊಂದು ಕೊಟ್ರಂದ್ರ ಅದು ಹೆಂಗಾಯ್ತು ಗೊತ್ತನ? ಇಬ್ಬರ ಹೆಂಡರ ಕಾಟ ತಾಳೆನೋ ಮೇಲಕ್ಕೆ ಒಯ್ಯೋ ಮಾದೇವ, ಮೇಲಕ್ಕೆ ಒಯ್ಯೋ ಮಾದೇವ. ಒಬ್ಬಕ್ಕಿ ಬೇಡ ತಾಳ ಸೋನಾರ್, ಮತ್ತೊಬ್ಬಕ್ಕಿ ಬೇಡ ತಾಳ ಪೌಡರ್. ಒಬ್ಬಕ್ಕಿ ಬೇಡ ತಾಳ ಪೌಡರ್, ಮತ್ತೊಬ್ಬಕ್ಕಿ ಬೇಡ ತಾಳ ಸೋನಾರ್. ಸೋನಾರು ಇಲ್ಲ ಪೌಡರು ಇಲ್ಲ, ಸೋನಾರು ಇಲ್ಲ ಪೌಡರು ಇಲ್ಲ. ನಾಡಿಗೆ ದುಡ್ಡಿಲ್ಲೋ ಮಹಾದೇವ, ನಾಡಿಗೆ ದುಡ್ಡಿಲ್ಲೋ ಮಹಾದೇವ. ಇನ್ನೊಂದು ಮಗಳ ಸಲುವಾಗಿ ಹಂಗ ಮಾಡಕತ್ರ ದಾಡಿಗೆ ದುಡ್ಡಿಲ್ಲ ಕುಂದ್ರದಾಗ್ತದೆ. ಗಡ್ಡ ಬಿಟ್ಕೊಂಡು ಇಬ್ರು ಹೆಂಡ್ರ ತಗದು ಹಿಂಗದ. ಒಬ್ಬ ಚಿಕನ್ ಬಿಡ್ತಾಳ, ಒಬ್ಬ ಮಟನ್ ಬಿಡತ್ತಲ್ಲ. ಹೌದಾ? ಒಬ್ಬ ಚಿಕನ್ ಮಟನ್ ಬಿಡಕತ್ರ ನಾನಾ ಸ್ವಾಮಿ ಅದನ್ನ ಅನ್ನುವಂತ ಪರಿಸ್ಥಿತಿ ಬರ್ತದೆ ಇವಾಗ. ಹಂಗೆ ಬರ್ತದ. ಹೌದಿಲ್ಲ? ಹಂಗಾಗಿ ಬರ್ತಮ್ಮ. ಅದಕ್ಕ 5 ಹೆಂಡ್ರದ್ರು ಅಗದಿ ಆರಾಮದವರು, ಅಗದಿ ಆರಾಮದವರು. ಅಂದ್ರ ನಿಮಗೇನತ್ತ ಒಕ್ಕಲ್ತನ ಮಾಡೋರಿಗೆ 3 ಎತ್ತಿರ್ಬೇಕತ್ತ. ಆಳ ಗಂಡಸೂರಿಗೆ 2 ಹ್ಯಾಂಡ್ರ ಇರ್ಬೇಕತ್ತ. ನಮ್ ಬೀರಾನಂದಿದ್ರು ಒಕ್ಕಲ್ತನ ಸಿಗಂದ ಒಂದ್ ಎತ್ತಿನ ಕಾಲು ಕುಂಟು ಬಿತ್ರ ಒಂದ್ ಎತ್ತ ಹಾಕಿ ಹೊಡಿಲಾ ಬರ್ತದ. ಅದು 3 ಎತ್ತಿರ್ಬೇಕು. ಮತ್ತೆ ಒಬ್ಬ ಖೇಂಟ್ ಹಿಡಿಲಾಕ ಹೋದ್ರ ಒಬ್ಬ ಖೇಂಟ್ ಮೇಯಾಗ ಇರ್ಬೇಕತ್ತ. ಬಿಸಿ ರೊಟ್ಟಿ ಮಾಡಿ ಹಾಕ್ಲಾಕ. ಬಿಸಿ ರೊಟ್ಟಿಗೆ ಇದಕ್ಕ ಅಕ್ಕಂಗ್ಯಾರ ಇರುವಲ್ಲ ಬಿಸಿ ರೊಟ್ಟಿ ಮಾಡಕ್ಕ. ಅಕ್ಕಂಗ್ಯಾರ ಹ್ಯಾಂಡ್ರ ಕೈ ರುಚಿ ಹತ್ತಲ್ಲ. ಅದಕ್ಕೆ ಹಿಂಗ ಮಾತು ಬರ್ತಾವ. ಇರ್ಲಿ, ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ. ಪಾಲ್ತು ವಿಷಯ ಮಾತಾಡಬೇಡ್ರಿ ಮೊದಲೇ ಹೇಳ್ಯಾರ. ಇರ್ಲಿ, ಅನ್ನ ಕತ್ತಿ ಹೇಳಿದ ಹಂಗ ಕತ್ತಿ ನಾನು ಹೇಳಬೇಕತ್ತೆ. ಬಹಳ ಇಟ್ಕೊಂಡು ಬಂದಿಕರೆ ಕಮಿಟರ್ ಹೇಳ್ಯಾರ, ನಿರ್ಣಯ ಕೊಟ್ಟಾರ ಕಾಕಾಗಳು. ಒಟ್ಟೆ ಪಾಲ್ತು ಮಾತಾಡಬೇಡ್ರಿ ಅಂದಾರಂದ್ರ ಬ್ಯಾರೆ ವಿಷಯ ಏನು ಮಾತಾಡೋದು ಬ್ಯಾಡ ಅನ್ನುವಂತ ಮಾತನ್ನ ಹೇಳಿ 4 ನುಡಿ ಚಾಲ, ಹೊಸ ಚಾಲದ 4 ನುಡಿ ಚಾಲ ಹಾಡಿ ಪಟ್ಟಿ ಅಂಗಡಿ ಪಾರು ನೋಡ್ರಿ. ಪಾರನೆ ಬಿಡ್ಲಾತಾರ ಎಲ್ಲ. ಮುಂದಿನ ಸಲ ಚಸ್ಮಾ ಬಿಡೋಣ. ಚಸ್ಮಾ. ಅದ್ರ ಮುಂದಿನ ಮಂಗಳಾರತಿ.